ಗುರು ಡಿಪ್ಲೊಮಾ ಎಷ್ಟು ವರ್ಷ ಗುರು? 3 ವರ್ಷ. 3 ವರ್ಷ ಆಗಿದ್ದೇ ಗೊತ್ತಾಗಿಲ್ಲ ಗುರು. ಈಗ ಚಿಟಿಕೆ ಹೊಡೆಯಷ್ಟೆಲ್ಲ ಆಗೋಯ್ತು. ಸೊ ಇನ್ನ ಅವ್ರು ಯಾರೋ ಹೇಳಿದ್ರು ಇವ್ರು ಯಾರೋ ಹೇಳಿದ್ರು ಅಂತ ನಿನ್ನ ಚಾಯ್ಸ್ ಬಿಟ್ಟು ಬೇರೆ ಕೋರ್ಸ್ನ ತಗೊಳಕ್ ಹೋಗ್ಬೇಡ. ನಿನ್ನ ಮನ್ಸಲ್ಲಿ ಯಾವ ಕೋರ್ಸ್ ಆಯ್ತೋ ಅದನ್ನೇ ತಗೋ. ಇಲ್ಲ ಅಂದ್ರೆ ನೀನ್ ಒಂದಲ್ಲ ಒಂದಿನ ರಿಗ್ರೆಟ್ ಆಗೇ ಆಗ್ತೀಯ. ಅದಂತೂ ಪಕ್ಕ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಈ 10th ಆದ್ಮೇಲೆ ಕಾಲೇಜಿಗೆ ಸೇರಿರ್ತೀಯ, ಜಾಸ್ತಿ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡ. ಒಂದ್ ಸ್ವಲ್ಪ ಎಂಜಾಯ್ ಮಾಡು. ಓದೋದಿದ್ದೆ, ಆ ಓದೋದು ಏನಕ್ಕೆ ಉಪಯೋಗ ಆಗಲ್ಲ ಅನ್ನೋದು ಗೊತ್ತಿದೆ. ಸೊ ಸ್ವಲ್ಪ ಎಂಜಾಯ್ ಮಾಡು, ಹಂಗೆ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊ. ಸೊ ಈ ವಿಡಿಯೋ ಎಂಟವರೆಗೂ ನೋಡಿ. ಈಗ 10th ಮುಗಿಸ್ಕೊಂಡು ಕಾಲೇಜಿಗೆ ಹೋಗ್ತಾರೆ ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ ಒಂದ್ ಸ್ವಲ್ಪ ಅಡ್ವೈಸ್ ನ ಕೊಡ್ತೀನಿ. ನೀವ್ ಹೆಂಗ್ ಇರ್ಬೇಕು ಅಂತಾನು ಹೇಳ್ತೀನಿ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಲೇಬೇಡ್ರಿ, ತಲೆ ಕೆಡಿಸ್ಕೊಂಬೇಡಿ. ಜಸ್ಟ್ ಗೋ ಅಷ್ಟೇ. ಗೋ ವಿತ್ ದ ಫ್ಲೋ ಅಂತಾರಲ್ಲ ಹಂಗೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ತರ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಲಿಯೇ ಶುರು करते हैं. ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ರೋಹಿತ್ PM ಬ್ಲಾಗ್ಸ್ ನಿಮಗೆ ಮಾಡ್ತಿರುವ ನಮಸ್ಕಾರಗಳು. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪ್ರೋಮೋ ನೋಡಿದ್ರೇನೆ ಗೊತ್ತಾಗಿರುತ್ತೆ. ಸೊ ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಥವಾ 10th ಪಾಸ್ ಆಗಿ ಯಾವ ಕೋರ್ಸ್ ತಗೊಬೇಕು, ಅಥವಾ ಮನೆಯವ್ರ ಡಿಸಿಷನ್ ತಗೊಬೇಕಾ, ಇಲ್ಲ ರಿಲೇಟಿವ್ಸ್ ಹೇಳಿದ್ ತಗೊಬೇಕಾ, ಇಲ್ಲ ಫ್ರೆಂಡ್ಗಳು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಡಿಸಿಷನ್ ತಗೊಬೇಕಾ, ಸೊ ಇಲ್ಲ ನಾನ್ ಏನ್ ಅನ್ಕೊಂಡಿದೀನಿ ಅದನ್ನ ಮಾಡ್ಬೇಕಾ, ಸೊ ಯಾವ್ದು ಕರೆಕ್ಟು ಅಂತ ಡೀಪ್ ಆಗಿ ಡಿಸ್ಕಸ್ ಮಾಡಿ ಹೇಳ್ತೀನಿ. ಆದ್ರೆ ಅರ್ಥ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಲೈಫ್ ಹಾಳು ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ಸೊ ಬನ್ನಿ ತಡ ಮಾಡದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಂದು ಕಂಪ್ಲೀಟ್ ಆದ್ಮೇಲೆ 10th ಕಂಪ್ಲೀಟ್ ಆದ್ಮೇಲೆ ನಾನ್ ತಗೊಂಡಿದ್ದು ಡಿಪ್ಲೊಮೋ. ಸೊ ಡಿಪ್ಲೊಮಾ ಆದ್ಮೇಲೆ ಗೊತ್ತಲ್ಲ, ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಕಂಪ್ಲೀಟ್ ಆಯ್ತು. ಸೊ ಇವಾಗ ಮನೆಗಿದ್ದೀನಿ. ಇನ್ನು ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ಕೊಂಡಿದೀನಿ, ನೋಡೋಣ. ಸೊ ಈಗ ಸಿಂಪಲ್ ಆಗಿ ಒಂದು ಅಡ್ವೈಸ್ ನ ಕೊಟ್ಬಿಡ್ತೀನಿ ಸ್ಟಾರ್ಟಿಂಗ್ ಅಲ್ಲಿ. ಎಂಡಿಂಗ್ ಅಲ್ಲಿ ಇನ್ನೊಂದು ಅಡ್ವೈಸ್ ಇರುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಸಿಂಪಲ್, ಜಸ್ಟ್ ಸೊ 10th ಈಗ ಪಾಸ್ ಆಯ್ತು, ಓಕೆ, ನೆಕ್ಸ್ಟ್ ಏನು? ಸೊ ನಿಮ್ಮ ತಲೆಗೆ ಏನ್ ಬರುತ್ತೋ, PUC 5 ಡಿಪ್ಲೊಮೊ. ಸೊ PUC ಅಲ್ಲಿ ನಿಮಗೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವ್ದು ಮಾಡ್ಬೇಕು ಅಂತ ಇದ್ರೆ ಅದನ್ನೇ ಮಾಡಿ. ಸೊ ಈಗ PUC ತಗೊಂಡ್ಬಿಟ್ಟು ಅಯ್ಯೋ ನಾನು ಅವಾಗ ಡಿಪ್ಲೊಮಾ ತಗೊಂಡಿದ್ರೆ ಅಂತ ರಿಗ್ರೆಟ್ ಮಾಡಿದ್ರೆ ಏನು ಯೂಸ್ ಇಲ್ಲ. 2 years ವೇಸ್ಟ್ ಆಗುತ್ತೆ. ಸೊ ಹಂಗೆ ಡಿಪ್ಲೊಮಾ ತಗೊಂಡ್ಬಿಟ್ಟು ನಾನು PUC ಮಾಡ್ಬೇಕು ಅನ್ಕೊಂಡಿದ್ರೆ 3 years ಆಲ್ರೆಡಿ ವೇಸ್ಟ್ ಆಗೋಗಿರುತ್ತೆ. ಸೊ ಬೇರೆಯವ್ರ ಚಾಯ್ಸ್ ಇಲ್ಲ ಬೇರೆಯವ್ರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. ಸೊ ಹಂಗಂತೇಳಿ ಬೇರೆಯವ್ರ ಒಪಿನಿಯನ್ ಕೇಳೋದು ತಪ್ಪಿಲ್ಲ. ನಿಮ್ಮ ಮನಸ್ಸಿಗೆ, ನಿಮ್ಮ ಮೈಂಡಿಗೆ ನಾನು ಈ ಕೋರ್ಸ್ ನ ಮಾಡಿದ್ರೆ ನನಗೆ ಒಳ್ಳೆ ಗ್ರೋತ್ ಇರುತ್ತೆ, ನನಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಐತೆ, ನಾನು ಇದ್ರಲ್ಲಿ ಬೆಳಿತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ನೀವು ಅದೇ ಕೋರ್ಸ್ ನ ಮಾಡ್ರಿ. ಯಾರ ಮಾತು ತಲೆ ಕೆಡಿಸ್ಕೊಂಬೇಡ್ರಿ. ಒಂದ್ ದಿವಸ ಮಾಡಿ ತೋರಿಸ್ರಿ, ಆವಾಗ ಗೊತ್ತಾಗುತ್ತೆ. ಓಕೆನಾ? ಸೊ ಈಗ ಹೇಳದ್ನಲ್ಲ, 10th ಆದ್ಮೇಲೆ ನಿಮಗೆ PUC ಮಾಡ್ಬೇಕು ಅಂತ ಆಯ್ತಾ, PUCನೇ ತಗೊಳ್ರಿ. ಡಿಪ್ಲೊಮಾ ಮಾಡ್ಬೇಕು ಅಂತ ಆಯ್ತಾ, ಡಿಪ್ಲೊಮಾ ತಗೊಳ್ರಿ. ಅವ್ರು ಯಾರೋ ಡಿಪ್ಲೊಮಾ ತಗೊಂಡು ಉದ್ಧಾರ ಆದ್ರು ಅಂತ ಹೇಳಿ ನೀವು ಡಿಪ್ಲೊಮಾ ತಗೊಂಡ್ಬಿಟ್ರೆ ನೀವು ಉದ್ಧಾರ ಆಗ್ತೀರಾ ಅಂತ ಏನ್ ಗ್ಯಾರಂಟಿ? ಸೊ ನಿಮಗೆ ಸ್ಕಿಲ್ಸ್ ಏನ್ರ ಮೇಲೆ ಐತೆ, ನಿಮಗೆ ಇಂಟ್ರೆಸ್ಟ್ ಯಾವ್ದ್ರ ಮೇಲೆ ಐತೆ, ಸೊ ಆ ಇಂಟ್ರೆಸ್ಟ್ ಮೇಲಿಂದ ನೀವು ಹೋದ್ರೆ ನಿಮ್ ಲೈಫ್ ಸಕ್ಸಸ್ ಆಗುತ್ತೆ. ಇಲ್ಲ ಅಂದ್ರೆ ಸುಮ್ನೆ ಅದನ್ನೇ ಯಾವ್ದೋ ಒಂದ್ ಕೋರ್ಸ್ ಮಾಡು, ಇಲ್ಲ ಕೆಲ್ಸಕ್ಕೆ ಯಾವ್ದೋ ಬೇರೆ ತರ ಸೇರ್ಕೋ. ಸೊ ಇದೇ ತರ ಲೈಫ್ ಆಗೋಗುತ್ತೆ. ಈಗ ನನ್ನ ಎಜುಕೇಶನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಈಗ ನಂದು 10th ಕಾಮನ್ಗೆ ಕೋವಿಡ್ ಬ್ಯಾಚ್ ನಂದು. ಸೊ ಪಾಸ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಸೊ ಗೌರ್ಮೆಂಟ್ ಸೀಟಿಗೆ ಟ್ರೈ ಮಾಡ್ತಿದ್ದೆ. ಸೊ ಡಿಪ್ಲೊಮಲ್ಲಿ ನಾನು ಹಾಕಿದ್ದು CS, ಆಮೇಲೆ ಸಿವಿಲ್, ಎಲೆಕ್ಟ್ರಾನಿಕ್ಸ್. ಸೊ ಇಷ್ಟು ಕೋರ್ಸಿಗೆ ಗೌರ್ಮೆಂಟ್ ಸೀಟಿಗೆ ಟ್ರೈ ಮಾಡಿದೆ. ಸೊ ಗೌರ್ಮೆಂಟ್ ಸೀಟ್ ಸಿಗ್ಲಿಲ್ಲ. ಏಡೆಡ್ ಕಾಲೇಜಿಗೆ ಸೇರಿದೆ. ಸೊ ಕಂಪ್ಯೂಟರ್ ಸೈನ್ಸ್. ಸೊ ನಾನು ಇಷ್ಟಪಟ್ಟೆ ಸೇರಿದ್ದು, ನನ್ಗೇನು ಇರ್ಲಿಲ್ಲ. ಸೊ ಯಾವ್ದೇ ಒಂದಾಗ್ಲಿ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಮಾಡ್ರಿ. ಇಷ್ಟ ಇಲ್ದಲ್ಲೇ ಮಾಡಕ್ ಹೋದ್ರೆ ಏನಾಗುತ್ತೆ ಗೊತ್ತಾ? ಇತ್ತ ಸಿಗೋದು ಇಲ್ಲ, ಇತ್ತ ಮಾಡಕ್ಕೂ ಆಗಲ್ಲ. ಸೊ ಆ ಪರಿಸ್ಥಿತಿಗೆ ಬಂದ್ ಸಿಗಾಕೊಂಡ್ಬಿಡ್ತೀರ. ಸೊ ಹೇಳಿದ್ನಲ್ಲ, ನಿಮ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಐತೋ ಅದ್ರ ಮೇಲೆ ಹೋಗ್ರಿ. ಇಲ್ಲ ಅಂದ್ರೆ ಲೈಫಲ್ಲಿ ಏನು ಇರಲ್ಲ. ಸೊ ಇರೋದೊಂದ್ ಜೀವನ, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ದುಡಿಬೇಕು, ಆರಾಮಾಗಿ ಹೋಗ್ಬೇಕು. ಸೊ ಇಷ್ಟೇ ನಾನು ಹೇಳೋದು. ಸೊ ಈಗ ನಾನು ಡಿಪ್ಲೊಮಾಗ್ ಸೇರಿದ್ಮೇಲೆ ಕಾಮನ್ನು. ಸೊ ಫ್ರೆಂಡ್ಸ್ ಆಗ್ತಾರೆ, ಎಲ್ಲ ಇರ್ತಾರೆ. ಸೊ ಈ ಫ್ರೆಂಡ್ಸ್ ಅಲ್ಲೂ ಅಷ್ಟೇ. ಸೊ ಈಗ PUC ಆಗ್ಲಿ ಡಿಪ್ಲೊಮಾ ಆಗ್ಲಿ, ಈ ಫ್ರೆಂಡ್ಸ್ ಸರ್ಕಲ್ ಕರೆಕ್ಟ್ ಆಗಿದ್ರೆ
ನಿಮ್ಮ ಫ್ಯೂಚರು ಕರೆಕ್ಟ್ ಆಗಿರುತ್ತೆ. ಈ ಫ್ರೆಂಡ್ಸ್ ಸರ್ಕಲ್ ಹಾಳಾಗೋದ್ರೆ ನಿಮ್ ಫ್ಯೂಚರ್ ಎಕ್ಕುಟ್ಟೋಗುತ್ತೆ. ಸೊ ಈ ಕಾಲೇಜಿಗೆ ಸೇರೋದು ಇಂಪಾರ್ಟೆಂಟ್ ಅಲ್ಲ, ಕಾಲೇಜಿಗೆ ಸೇರಿದ್ಮೇಲೆ ಫ್ರೆಂಡ್ಸ್ ಸರ್ಕಲ್ ಮಾಡ್ಕೊಂತೀವಲ್ಲ ಅದು ವೆರಿ ಇಂಪಾರ್ಟೆಂಟ್. ಸೊ ಈಗ ಫ್ರೆಂಡ್ಸ್ ಸರ್ಕಲ್ ಅಂದ್ರೆ ಯಾವ ತರ, ಸೊ ಈಗ ಅಲಿಯೋದು ಅವೆಲ್ಲ ಓಕೆ, ಅದೆಲ್ಲ ಈಗ ಕಾಮನ್. ಆಮೇಲೆ ಕಾಲೇಜಿಗೆ ಸೇರ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಓದ್ಕೊಂಡೆ ಕೂತ್ಕೊಬೇಕು, ಓದ್ಬಿಟ್ಟು ಇನ್ನೇನು ಮಾಡಬಾರ್ದು, ಅದಲ್ಲ. ಸೊ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕಾಮಿಡಿ ಇರಬೇಕು, ಬಂಕ್ ಮಾಡಬೇಕು, ಸೊ ಮೂವೀಸ್ಗೆ ಹೋಗ್ಬೇಕು, ಎಲ್ಲಾನು ಇರಬೇಕು. ಇನ್ನೊಂಥರ ಫ್ರೆಂಡ್ ಸರ್ಕಲ್ ಇರುತ್ತೆ, ಈ ರೌಡಿಸಮ್ಮು, ಅವನಿಗುಡಿ, ಈ ಬ್ಯಾಡ್ ವರ್ಡ್ಸ್ ಮಾತಾಡೋದು. ಸೊ ಇದು ಈ ಫ್ರೆಂಡ್ ಸರ್ಕಲ್ ಮಾಡ್ಕೊಂಡ್ರೆ ನಿಮ್ ಲೈಫ್ ಹಾಳಾಗೋಗುತ್ತೆ. ಫಸ್ಟ್ ಫ್ರೆಂಡ್ ಸರ್ಕಲ್ ಹೇಳಿದ್ನಲ್ಲ, ಈಗ ಬಂಕ್ ಮಾಡ್ಬೇಕು, ಕಾಲೇಜಲ್ಲಿ ಬಂಕ್ ಮಾಡಿದ್ರೇನೆ ಪ್ರಪಂಚ ಸುತ್ತಬೇಕು. ಸೊ ಹಂಗಂತೇಳಿ ನಾವೇನ್ ಪ್ರಪಂಚ ಸುತ್ತಕ್ಕಾಗಲ್ಲ. ಸೊ ಈ ಚೋಟ ಚೋಟ ಏರಿಯಾಗಳನ್ನ ಸುತ್ತಬಹುದು. ಸೊ ಕಾಲೇಜ್ ಬಂಕ್ ಮಾಡಬೇಕು, 75% ಅಷ್ಟೇ ಅಟೆಂಡೆನ್ಸ್. ಸೊ ಅದನ್ನ ಮಾತ್ರ ತಗೊಬೇಕು, ಬಂಕ್ ಮಾಡಬೇಕು, ಏರಿಯಾ ಸುತ್ತಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಎಲ್ಲಾ ತರ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹಂಗಂತೇಳಿ ಹೇಳಿದ್ನಲ್ಲ, ಈ 2ನೇ ಕ್ಯಾಟಗರಿ ಫ್ರೆಂಡ್ ಸರ್ಕಲ್ ಅಲ್ಲ, ಫಸ್ಟ್ ಕ್ಯಾಟಗರಿಯಲ್ಲೇ ಇರಬೇಕು. ಸೊ ಎಲ್ಲ ಆಗಿ ಎಜುಕೇಶನ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸೊ ಈ ತರ ಮಾಡಿದಾಗ ನಿಮ್ ಲೈಫ್ ಅಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆಮೇಲೆ ಎಜುಕೇಶನ್ ಮೇಲೂ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ಎಲ್ಲ ಚೆನ್ನಾಗಿರುತ್ತೆ. ಸೊ ನನ್ನ ಲೈಫಲ್ಲೂ ಇಷ್ಟೇ. ಸೊ ನನ್ನ ಲೈಫಲ್ಲಿ ಜಾಸ್ತಿ ಎಂಟರ್ಟೈನ್ಮೆಂಟ್ ಏನಿರಲಿಲ್ಲ, ಬರೀ ಫ್ರೆಂಡ್ಸ್ ಏನೋ ಚೆನ್ನಾಗಿದ್ರು. ಸೊ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಅಷ್ಟೇ. ಸೊ ಬಂಕ್ ಮಾಡಿದ್ದು ಜಾಸ್ತಿ ಇಲ್ಲ, ಸೊ ಕಡಿಮೆನೆ ನಾನು ಬಂಕ್ ಮಾಡಿದ್ದು ಕಾಲೇಜೆಲ್ಲ. ಸೊ ಸ್ಟ್ರಿಕ್ಟ್ ಆಗೇ ಹೋಗ್ತಾ ಇದೆ ನಾನಂತೂ. ಸೊ ಬಂಕ್ ಮಾಡಿದ್ದು ರೇರು. ಸೊ ಅದಕ್ಕೆ ಹೇಳ್ತಾ ಇರೋದು, ಸೊ ಬಂಕ್ ಮಾಡ್ರಿ, ಏನೂ ಆಗಲ್ಲ, 75% ಅಷ್ಟೇ ಅಟೆಂಡೆನ್ಸ್ ಇಂಪಾರ್ಟೆಂಟ್. ಸೊ ಇನ್ನ ನೀವು ಅದ್ರ ಮೇಲೆ ಬಂಕ್ ಮಾಡಿದ್ರೆ ಎಂಜಾಯ್ ಮಾಡ್ಬೇಕು, ಅದ್ರ ತಕ್ಕನಂಗ್ ಓದ್ಬೇಕು. ನೀವು ಹಂಗಿದ್ರೆ ಮಾತ್ರ ಬಂಕ್ ಮಾಡ್ರಿ, ಇಲ್ಲ ಅಂದ್ರೆ ನನ್ ಮಾತು ಕೇಳಿ ಬಂಕ್ ಮಾಡಿ ಫೇಲ್ ಆದ್ರೆ ಅದೇನ್ ದೊಡ್ಡದಲ್ಲ. ಒಂದ್ಸಲ ಫೇಲ್ ಆದ್ರೇನೆ ಜೀವನದಲ್ಲಿ ಮೇಲ್ ಬರಕ್ಕಾಗೋದು. ಸೊ ಈ ಗೆಲ್ತಾನೆ ಇದ್ರೆ ಸೋಲಿನ ಅನುಭವ ಗೊತ್ತಿರಲ್ಲ ನಿಮ್ಗೆ. ಒಂದು ದಿವಸ ನೀವು ಸೋತಾಗ ಗೊತ್ತಾಗುತ್ತೆ. ಸೊ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ ಇಡೀ ಬೆಟ್ಟನೆ ತಲೆ ಮೇಲೆ ಬಿತ್ತಿರೋ ಅಷ್ಟು ಫೀಲ್ ಆಗೋಗುತ್ತೆ. ಸೊ ಸೋತು ಗೆಲ್ಬೇಕು. ಸೊ ಗೆದ್ದು ಸೋತ್ರೆ ಅವಾಗೇನೋ ಒಂಥರ ಫೀಲ್ ಆಗೋಗುತ್ತೆ. ಸೊ ಸೋತು ಗೆದ್ದವನ್ಗೆ ಸೊ ಲೈಫಲ್ಲಿ ಏನೋ ಒಂದ್ ಮಾಡ್ಬೇಕು ಅನ್ನೋ ಒಂದು ಛಲ ಬರುತ್ತೆ. ಸೊ ಹೇಳ್ತಾ ಇದೀನಲ್ಲ, ಬ್ಯಾಕ್ಲಾಗ್ ಏನ್ ತಲೆನೇ ಕೆಡ್ಸ್ಕೊಂಬೇಡ್ರಿ. ಫೈನಲ್ ಇಯರ್ ಬರೋ ಅಷ್ಟೊತ್ತಿಗೆ ಬ್ಯಾಕ್ಲಾಗ್ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಸೊ ಬ್ಯಾಕ್ಲಾಗ್ಸ್ ಇರಬೇಕು, ಫೇಲ್ಯೂರ್ಸ್ ಇರಬೇಕು, ಎಂಜಾಯ್ಮೆಂಟ್ ಇರಬೇಕು, ಎಲ್ಲಾನು ಇದ್ರೇನೆ ಕಾಲೇಜ್ ಲೈಫ್ ಕಂಪ್ಲೀಟ್ ಆಗೋದು. ಸೊ ನನ್ನ ಲೈಫಲ್ಲಿ ಆಗಿರೋ ತರ ನಿಮ್ ಲೈಫಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ, ಹೇಳಿದ್ನಲ್ಲ. ಸೊ ಬಂಕ್ ಮಾಡ್ದಂಗೆ, ಎಂಟರ್ಟೈನ್ಮೆಂಟ್ ಮಾಡ್ದಂಗೆ ಬರೀ ಓದು 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 ಇದಲ್ಲ ಕಾಲೇಜ್ ಅಂದ್ರೆ. ಎಂಟರ್ಟೈನ್ಮೆಂಟ್ ಇರಬೇಕು, ಮೂವೀಸಿಗೆ ಹೋಗ್ಬೇಕು ಅಂದ್ರೆ ಜಾಸ್ತಿ ಅಲ್ಲ. ಸೊ ಹೇಳಿದ್ನಲ್ಲ, ತಿಂಗಳಿಗೊಂದು ಇಲ್ಲ 6 ತಿಂಗಳಿಗೊಂದ್ಸಲ ಈ ತರ ಎಂಟರ್ಟೈನ್ಮೆಂಟ್. ಸೊ ಬಂಕ್ ಮಾಡ್ರಿ. ಸೊ ಬಂಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಕಾಲೇಜಲ್ಲಿ ಉಗಿಸ್ಕೊಬೇಕು. ಮೈನ್ ಉಗಿಸ್ಕೊಂಡ್ರೇನೆ ಏನೋ ಒಂದ್ ಜೀವನದಲ್ಲಿ ಸಾಧನೆ ಆಗೋದು. ಸೊ ಇಲ್ಲಾದ್ರೆ ನೀವು ಉಗಿಸ್ಕೊಳ್ಳದಲ್ಲೇ ಬರೀ ಗುಡ್ ಬಾಯ್ಸ್ ಸೊ ಈ ತರಾನೇ ಇದ್ರೆ ಹೇಳ್ತಾ ಇದೀನಿ, ಅದ್ ಕಾಲೇಜ್ ಲೈಫ್ ಅಲ್ವೇ ಅಲ್ಲ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಓದು ಹಂಗೆ ಓದ್ಬೇಕು. ಸೊ ನೀನು ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂದ್ರೆ ನಿನ್ ರ್ಯಾಂಕ್ ಚೆನ್ನಾಗಿ ಬರಲೇಬೇಕು, ಪರ್ಸೆಂಟೇಜ್ ಚೆನ್ನಾಗಿರ್ಬೇಕು. ಸೊ ಇದ್ರನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಇತ್ತ ಸೈಡ್ ಅಲ್ಲಿ ಎಂಟರ್ಟೈನ್ಮೆಂಟ್ ಇವೆಲ್ಲಾನು ಇರಬೇಕು. ಸೊ ಅದೇ ಕಾಲೇಜ್. ಸೊ ಕಂಪ್ಲೀಟ್ ಸರ್ಕಲ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಸೊ ಇವೆಲ್ಲಾನು ಎಂಜಾಯ್ ಮಾಡ್ಬೇಕು ನಿನ್ ಲೈಫಲ್ಲಿ. ಸೊ ಇವೆಲ್ಲ ಇಲ್ದಂಗೆ ಬರೀ ಎಜುಕೇಶನ್ ಒಂದೇ ಮಾಡ್ಕೊಂಡು ಹೋಗ್ಬಿಟ್ರೆ ಹೇಳ್ತೀನಿ ಕೇಳು, ಒಂದ್ ದಿವಸ ನಿನ್ ಲೈಫಲ್ಲಿ ಬ್ಲಾಂಕ್ ಆಗಿ ಹೋಗುತ್ತೆ. ಸೊ ಬರೀ ಎಜುಕೇಶನ್ 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 ಅಂದ್ರೆ ಏನು ಇರಲ್ಲ ಲೈಫಲ್ಲಿ, ಏನು ಕಲ್ತಿರಲ್ಲ. ಸೊ ನಂಗೊಂದು ಡೈಲಾಗ್ ನೆನಪಿಗೆ ಬರುತ್ತೆ. ಸೊ ಏನ್ ಗೊತ್ತಾ, ಈಗಿನ ಜಗತ್ತಲ್ಲಿ ಹೆಂಗಾಗೋಗಿದೆ ಅಂದ್ರೆ ಬರೀ ಅವ್ರು ಹೇಳ್ಕೊಟ್ಟಿದೆ ನೀತಿ ಪಾಠ. ಸೊ ಅಂದ್ರೆ ಅದೇನ್ ತಪ್ಪಲ್ಲ. ಸೊ ಅವರಿಗೆ ಯಾವ ತರ ಬೇಕೋ ಆ ತರ ಹೇಳ್ಸಿ ಕಳಿಸ್ತಾರೆ. ಸೊ ಆದ್ರೆ ಹೇಳ್ತಾ ಏನ್ ಕೇಳು, ಅದ್ರಲ್ಲಿ 1% ನಿನಗೆ ಆಚೆ ಕಡೆ ಯೂಸ್ ಆಗಲ್ಲ. ಸೊ ಅದ್ ಬರೀ ಡಿಗ್ರಿ ಸರ್ಟಿಫಿಕೇಟ್ ಅಷ್ಟೇ. ಡಿಗ್ರಿ ಸರ್ಟಿಫಿಕೇಟ್ ಇಂದ ನಿನ್ಗೇನು ಯೂಸ್ ಆಗಲ್ಲ. ಸ್ಕಿಲ್ಸ್ ಇದ್ರೆ ಮಾತ್ರ ನೀನು ಬೆಳೆಯೋದಿಕ್ ಸಾಧ್ಯ. ಸೊ ಈಗ ಸಿಂಪಲ್ ಆಗಿ ಒಂದು ಸ್ಕೂಲ್ಗಳಲ್ಲಿ ಅನ್ಕೋ, ಎ ಫಾರ್ ಆಪಲ್. ಸೊ ಎಲ್ಲರಿಗೂ ಬರೋದೇನು ಮೈಂಡ್ ಅಲ್ಲಿ ಆಪಲ್. ಅದೇ ಸ್ಟೂಡೆಂಟ್ಸಿಗೆ ಎ ಫಾರ್ ಏನು ಅಂತ ಸ್ಟೂಡೆಂಟ್ಸ್ಗೆ ಬಿಟ್ಟು ನೀನ್ ಎ ಫಾರ್ ಏನು ನೀನ್ ಸ್ವಂತ ಯೋಚನೆ ಮಾಡಿ ಹೇಳು ಅಂತ ಬಿಟ್ಟಿದ್ರೆ ಅನಾನಸ್ಸೋ ಇಲ್ಲ ಏನೋ ಒಂದ್ ಹೇಳಿರೋದು ಆ ಮಗು. ಈ ಎಜುಕೇಶನ್ ಸಿಸ್ಟಮ್ ಹೆಂಗೆ ಅಂದ್ರೆ ಬರೀ ಎ ಫಾರ್ ಏನು ಆಪಲ್. ಸೊ ಎಲ್ಲರೂ ಬಂದೇನೋ ಎಲ್ಲಾ ಸ್ಕೂಲಲ್ಲೂ ಹೋಗು ಎ ಫಾರ್ ಏನು ಆ ಚಾರ್ಟ್ಸ್ ಗಳು ಇದ್ಬಿಟ್ಟವೆ, ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್ ಅಂತ. ಸೊ ಫಸ್ಟ್ ಜನರಿಗೆ ಬಿಡ್ಬೇಕು. ಸೊ ಥಿಂಕ್ ಫಸ್ಟ್, ಆಮೇಲೆ ನೀನ್ ಹೇಳ್ಕೊಡ್ಬೇಕು, ಅದರಲ್ಲಿ ಏನ್ ತಪ್ಪಿಲ್ಲ. ಸೊ ನಾನು ಹೇಳ್ತಾ ಏನ್ ಕೇಳ್ರಿ. ಸೊ ಜಾಸ್ತಿ ಮಗಪ್ ಮಾಡಕ್ ಹೋಗ್ಬೇಡ್ರಿ. ನಿಮಗ್ ಲೈಫ್ ಅಲ್ಲಿ ಏನ್ ಅನ್ಸುತ್ತೋ ಅದನ್ನ ಮಾಡ್ರಿ. ಸೊ ಹೇಳದ್ನಲ್ಲ,
ಸ್ವಂತ ಬರೆಯೋದಕ್ಕೆ ಟ್ರೈ ಮಾಡ್ರಿ. ಈ ಎಕ್ಸಾಮ್ಸ್ ಅಲ್ಲಾಗ್ಲಿ ಇಲ್ಲ ಈ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಂತ ಬರುತ್ತೆ. ಸೊ ನಿಮಗೇನ್ ಅರ್ಥ ಮಾಡ್ಕೊಂಡಿದಿರೋ ಅದನ್ನ ಬರೆಯೋದಕ್ಕೆ ಟ್ರೈ ಮಾಡ್ರಿ. ಈ ಬುಕ್ಕಲ್ಲಿ ಇರೋದನ್ನ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಇಳಿಸೋದನ್ನ ನಿಮ್ ಲೈಫ್ ಅಲ್ಲಿ ಏನಕ್ಕೂ ಯೂಸ್ ಆಗಲ್ಲ. ಸೊ ನೀವೇನ್ ಅರ್ಥ ಮಾಡ್ಕೊಂಡಿದಿರೋ ಅದನ್ನ ಬರೋದ್ರೆ ಅದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನನ್ನ ಲೈಫ್ ಅಂದ್ರೆ ಕಾಲೇಜ್ ಲೈಫ್ ಎಕ್ಸ್ಪೀರಿಯನ್ಸ್ ಗುಡ್. ಸೊ ಅಂತ ಏನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ. ಸೊ ಗುಡ್, ಚೆನ್ನಾಗೇ ಇತ್ತು. ಸೊ ಎಂಜಾಯ್ ಮಾಡಿದೀನಿ. ಸೊ ಫೇಲ್ ಆಗಿದ್ದೀನಿ. ಸೊ ಪರವಾಗಿಲ್ಲ. ಸೊ ಕಂಪ್ಲೀಟ್ ಆಗಿ ಸಕ್ಸಸ್ ಆಯ್ತು ನನ್ನ ಡಿಪ್ಲೊಮಾ ಕೆರಿಯರ್. ಸೊ ಇನ್ ಮುಂದೆ ಏನು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಏನೋ ಒಂದಾಗುತ್ತೆ. ಸೊ ನಾನು ಅನ್ಕೊಂಡಂಗ್ ಮಾಡ್ಬೇಕು ಅನ್ಕೊಂಡ್ರೆ ಮಾಡೇ ಮಾಡ್ತೀನಿ. ಸೊ ಒಂದು ಸಿಂಪಲ್ ಆಗಿ ಎಲಾನ್ ಮಸ್ಕ್ ಒಂದು ಹೇಳ್ತಾರಂತೆ. ಸೊ ಎಲಾನ್ ಮಸ್ಕ್ ಹೇಳಿರೋದು. ಸೊ ಅದೊಂದು ಸಿಂಪಲ್ ಆಗಿ ಹೇಳ್ತಾ ಇದೀನಿ. ಸೊ ಈಗ ಒಂದು ಮನೆಯನ್ನು ಕ್ಲೀನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಈಗ ಲೇಸಿಯಾಗಿ ಕ್ಲೀನ್ ಮಾಡಿದ್ರೆ 25 ಡೇಸ್ ಆಗುತ್ತೆ. ಸೊ ಅಂದ್ರೆ ಅವ್ರು ಹೇಳ್ತಾ ಇರೋದು, ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇರೋದು, ಕನ್ನಡದಲ್ಲಿ ಕನ್ವರ್ಟ್ ಮಾಡ್ತಾ ಇದೀನಿ. ಸೊ ಒಂದು ಮನೇನ ಕ್ಲೀನ್ ಮಾಡ್ಬೇಕಾದ್ರೆ 25 ಡೇಸ್ ಬೇಕು ಅಂತ ಅವ್ನ ಮೈಂಡ್ ಸೆಟ್ ಅಲ್ಲಿ ಅನ್ಕೊಂಡ್ರೆ 25 ಡೇಸ್ ಅಲ್ಲೇ ಕಂಪ್ಲೀಟ್ ಆಗುತ್ತೆ. ಅದೇ ಮನೇನ ಅವನೇನಾದ್ರೂ ಮೈಂಡ್ ಸೆಟ್ ಅಲ್ಲಿ ನಾನು 3 ದಿನದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಆ 3 ದಿನದಲ್ಲಿ ಆ ಮನೆ ಫುಲ್ ಕ್ಲೀನ್ ಆಗೋಗುತ್ತೆ. ಸೊ ಇಟ್ಸ್ ಡಿಪೆಂಡ್ ಆನ್ ಯುವರ್ ಮೈಂಡ್ ಸೆಟ್. ಸೊ ನಾನು ಹೇಳಿದ್ನಲ್ಲ, ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದೇ ಕೋರ್ಸ್ನ ತಗೊಳ್ರಿ. ಇಲ್ಲ ಅಂದ್ರೆ ನಿಮ್ ಲೈಫ್ ನ ನೀವೇ ರೂಯಿನ್ ಮಾಡ್ಕೊಂತೀರ, ಅಂದ್ರೆ ಹಾಳು ಮಾಡ್ಕೊಂತೀರ. ಸೊ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಸೊ ಸ್ಮಾಲ್ ಅಡ್ವೈಸ್ ಏನು ಅಂದ್ರೆ, ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ್ರಿ. ಫೇಲ್ ಆಯ್ತಾ ಪರವಾಗಿಲ್ಲ, ಬ್ಯಾಕ್ಲಾಗ್ ಬಂತಾ ಪರವಾಗಿಲ್ಲ, ಏನೂ ಆಗಲ್ಲ. ನೆಕ್ಸ್ಟ್ ಸೆಮ್ ಅಲ್ಲಿ ಬ್ಯಾಕ್ಲಾಗ್ ಕಟ್ರಿ, ಚೆನ್ನಾಗಿ ಓದ್ರಿ, ಪಾಸ್ ಮಾಡ್ಕೊಳ್ರಿ ಅಷ್ಟೇ. ಸೊ ನೀವೇನಾದ್ರೂ ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತ ಇದ್ರೆ ಓಪನ್ ಆಗಿ ಹೇಳ್ತಾ ಇದೀನಿ, ಹೈಯರ್ ಎಜುಕೇಶನ್ಗೆ ಏನಾದ್ರೂ ನಿಮ್ ಗೌರ್ಮೆಂಟ್ ಸೀಟ್ಗೆ ಹೋಗ್ಬೇಕು ಅಂತ ಇದ್ರೆ ಡಿಪ್ಲೊಮಾ ಆಗ್ಲಿ PUC ಆಗ್ಲಿ ಪರ್ಸೆಂಟೇಜು ಚೆನ್ನಾಗಿ ತೆಕ್ಕೊಳ್ರಿ. ಇಲ್ಲಾಂದ್ರೆ ಸೀಟಿಗೆ ಪ್ರಾಬ್ಲಮ್ ಆಗುತ್ತೆ. ಈ ಕೆಸೆಟ್ ಡಿಸೆಟ್ ಎಲ್ಲ ಇರುತ್ತಲ್ಲ, ಅದ್ರಲ್ಲೆಲ್ಲ ಚೆನ್ನಾಗಿ ಬರೆದು ರ್ಯಾಂಕ್ ತಗೊಂಡು ಹೋಗ್ರಿ ಗೌರ್ಮೆಂಟ್ ಸೀಟ್ ಬೇಕು ಅಂದ್ರೆ. ಸೊ ಗೌರ್ಮೆಂಟ್ ಸೀಟ್ ಸಿಗೋದ್ ಕಷ್ಟ ಐತೆ. ಸೊ ಆದ್ರೂ ಟ್ರೈ ಮಾಡ್ರಿ. ಸೊ ಚೆನ್ನಾಗಿ ಪರ್ಸೆಂಟೇಜ್ ಇದ್ರೆ ಸಿಗುತ್ತೆ. ಸೊ ಇನ್ ಗೌರ್ಮೆಂಟ್ ಸೀಟ್ ಏನ್ ಬೇಡ ಅಂತ ಇದ್ರೆ ಪರವಾಗಿಲ್ಲ, ಡಿಸ್ಟಿಂಕ್ಷನ್ ಬಂದ್ರು ನಡೆಯುತ್ತೆ. ಸೊ ಆಮೇಲೆ ಇನ್ನೊಂದೇನು, ಜಾಸ್ತಿ ಓವರ್ ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ಕಾಲೇಜಿಗೆ ಸೇರಿದ್ರ ಅಷ್ಟೇ, ಸೇರ್ಕೊಂಡು ಅಸೈನ್ಮೆಂಟ್ಸ್ ಕೊಡ್ತಾರೆ, ಅವೆಲ್ಲ ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕೂಲಾಗಿ ಹೋಗ್ರಿ. ಭಯ ಪಡಲೇಬೇಡ್ರಿ, ಏನೂ ಆಗಲ್ಲ. ಒಂದು ಈಗ ಸಿಂಪಲ್ ಆಗಿ ಒಂದ್ ಹೇಳ್ತೀನಿ. ಸೊ ಈ ಕಾಲೇಜ್ ಮುಗಿದ್ಮೇಲೆ ಅಂದ್ರೆ ನೀವು ಇಷ್ಟಪಟ್ಟಿರೋದೇನಾದ್ರೂ ತಗೊಂಡ್ ಮಾಡಿದ್ರೆ ಪರವಾಗಿಲ್ಲ. ಇಷ್ಟಪಟ್ಟಿಲ್ದಿರೋದು ತಗೊಂಡು ಕಾಲೇಜ್ ಮುಗಿದ್ಮೇಲೆ ಹೆಂಗಾಗುತ್ತೆ ಅಂದ್ರೆ ಮುಂದಕ್ಕೇನು, ವಾಟ್ ನೆಕ್ಸ್ಟ್ ಅನ್ನೋ ತರ ಆಗೋಗುತ್ತೆ. ಸೊ ಈ ಕಾಲೇಜ್ ಮುಗಿದ್ಮೇಲೆ ಅಷ್ಟೇ, ಕೆಲ್ಸಕ್ಕೆ ಆಗ್ಲಿ ಲೈನಕ್ಕಾದ್ರೂ ಟ್ರೈ ಮಾಡ್ಬೇಕಾದ್ರೆ ಟ್ರೈ ಮಾಡ್ಬಿಡ್ರಿ. ಸೊ ಒಂದ್ ಸಿಂಪಲ್ ಆಗಿ ಒಂದ್ ಐತೆ ಇದ್ರಲ್ಲೂ, ಇಫ್ ಯು ಟ್ರೈ ಯು ಫೇಲ್ ಆರ್ ಸಕ್ಸೆಸ್, ಇಫ್ ಯು ಡೋಂಟ್ ಟ್ರೈ ಯು ವಿಲ್ ಫೇಲ್ ಅಷ್ಟೇ. ಸೊ ಒಂದು ಸಲ ಫೇಲ್ ಆದ್ರೂ ಪರವಾಗಿಲ್ಲ. ಸೊ ನೀವು ಟ್ರೈಯೇ ಮಾಡಿಲ್ಲ ಅಂದ್ರೆ ಫೇಲ್ ಆಗ್ತಿರೋ ಸಕ್ಸಸ್ ಆಗ್ತಿರೋ ಅಂತ ಹೆಂಗ್ ಗೊತ್ತಾಗುತ್ತೆ? ಸೊ ಎಲ್ಲಾ ವಿಷಯದಲ್ಲೂ ಅಷ್ಟೇ, ಮಾಡು ಮುನ್ನುಗ್ಗು ಅಷ್ಟೇ. ಒಂದು ಫೇಲ್ ಆಗುತ್ತೆ, ಇಲ್ಲ ಸಕ್ಸಸ್ ಆಗುತ್ತೆ. ಜನ ಏನಂತಾರೆ ಅಂತ ತಲೆನೇ ಕೆಡ್ಸ್ಕೊಂಬೇಡ್ರಿ. ಜನ ಏನು ಹೇಳೋರು ಹೇಳ್ತಾನೆ ಇರ್ತಾರೆ. ಅವ್ರು ಯಾರು ಬಂದ್ ನಿಮಗೆ ಸಪೋರ್ಟು ಮಾಡಲ್ಲ, ಏನು ಮಾಡಲ್ಲ. ಒಂದ್ ದಿವಸ ನೀವೇನಾದ್ರೂ ಬೆಳೆದು ಬಿಟ್ರೆ ಹೇಳ್ತಾರೆ, ನಾನು ಅಂದಿದ್ದಕ್ಕೆ ಈ ತರ ಬೆಳೆದ್ಬಿಟ್ಟ, ಇಷ್ಟ ಚೆನ್ನಾಗ್ ಆಗ್ಬಿಟ್ಟ ಅಂತ. ಸೊ ನಾನು ಅವತ್ತು ಹೇಳಿರ್ಲಿಲ್ಲ ಅಂದಿದ್ರೆ ಹಿಂಗಾಗ್ಬಿಡ್ತಿದ್ನ ಎಲ್ಲ ಹೇಳ್ತಾರೆ. ಸೊ ಜನದ ಬಗ್ಗೆ ಇಲ್ಲ ಬೇರೆಯವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಬೇಡ್ರಿ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ರಿ. ಸೊ ಡಿಪ್ಲೊಮಾ ಇಲ್ಲ PUC ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಷ್ಟೇ. ಸೊ ನೀವು ಕರೆಕ್ಟ್ ಆಗಿ ಒಂದು ಚಾರ್ಟ್ ತರ ನಿಮ್ಮ ಲೈಫ್ ನ ಕರೆಕ್ಟ್ ಆಗಿ ಒಂದು ಅಟೆಂಡೆನ್ಸ್ ಅಂದ್ರೆ ಈ ಡೈಲಿ ಅಟೆಂಡೆನ್ಸ್ ಹೆಂಗ್ ಆಗ್ತಿರೋ ಕಾಲೇಜಲ್ಲಿ ನಿಮ್ ಲೈಫ್ ಅಲ್ಲೂ ಅಷ್ಟೇ. ನಾನು ಡೈಲಿ ಇದಕ್ಕೆ ಈ ಒಂದು ಚಾರ್ಟ್ ಮಾಡ್ಕೊಂಡಿದೀನಿ, ಡೈಲಿ ಅಟೆಂಡೆನ್ಸ್ ಹಾಕೊಳ್ರಿ. ಸೊ ಇಷ್ಟು ಕಂಪ್ಲೀಟ್ ಮಾಡ್ಕೊಬೇಕು ಟಾಸ್ಕ್ ಡೈಲಿ. ಸೊ ಈ ತರ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ ಡಿಸಿಪ್ಲೈನ್ ಇಸ್ ದ ಕೀ ಆಫ್ ಸಕ್ಸೆಸ್. ಸೊ ಡಿಸಿಪ್ಲೈನ್ ಇಲ್ಲ ಅಂದ್ರೆ ಏನು ಆಗಲ್ಲ, ಹೇಳ್ತಾ ಏನಲ್ಲ. ಸೊ ಇಷ್ಟೇ ಅಡ್ವೈಸು. ಸೊ ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ್ರಿ. ಎಂಜಾಯ್ಮೆಂಟ್, ಕಾಲೇಜ್ ಲೈಫ್ ಅಂದ್ರೆ ಎಂಜಾಯ್ ಇರಬೇಕು, ಫ್ರೆಂಡ್ಸ್ ಇರಬೇಕು. ಸೊ ಬಂಕ್ ಮಾಡಬೇಕು ಅಂದ್ರೆ ಜಾಸ್ತಿ ಅಲ್ಲ, ಯಾವಾಗ ಒಂದೊಂದ್ಸಲ. ಸೊ ಟೀಚರ್ಸ್ ಹತ್ರ ಉಗಿಸ್ಕೊಬೇಕು. ಸೊ ಎಲ್ಲಾನು ಮಾಡ್ಬೇಕು. ಸೊ ಇಷ್ಟು ಕಂಪ್ಲೀಟ್ ಆದ್ಮೇಲೆ ಕಾಲೇಜ್ ಮುಗಿಸ್ಕೊಂಡು ಆರಾಮಾಗಿ ಆಚೆ ಬರ್ಬೇಕು. ಸೊ ಅಂತ ಹೇಳ್ತಾ, ಸೊ ತೀರಾ ತಲೆ ಕೆಡ್ಸ್ಕೊಂಬೇಡ್ರಿ. 10th ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಒಂದು ಸಲ ಆರಾಮಾಗಿ ಪೇಷನ್ಸ್ ಇಂದ ಕುತ್ಕೊಂಡು ಯೋಚನೆ ಮಾಡ್ರಿ. ನನಗೆ ಯಾವ್ದ್ರ ಮೇಲೆ ಸ್ಕಿಲ್ ಅಂದ್ರೆ ನನ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಐತೆ, ನಾನು ಏನ್ ಮಾಡಿದ್ರೆ ಸಕ್ಸಸ್ ಆಗ್ತೀನಿ ಅಂತ ಒಂದು ಸಲ ಸುಮ್ನೆ ಕಾಮಾಗಿ ಯೋಚನೆ ಮಾಡ್ರಿ. ಸೊ ಯೋಚನೆ ಮಾಡಿದ್ರೆ ನಿಮಗೆ ಒಂದು ಥಾಟ್ ಬಂದೇ ಬರುತ್ತೆ, ನನಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಐತೆ,
ಸೊ ನನಗೆ ಕಂಪ್ಯೂಟರ್ ಅಂದ್ರೆ ಇಂಟ್ರೆಸ್ಟ್, ಇಲ್ಲ ಮೊಬೈಲ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಇಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಇಂಟ್ರೆಸ್ಟ್. ಎಲೆಕ್ಟ್ರಾನಿಕ್ ಐಟಮ್ಸ್ ಅಂದ್ರೆ ಇಸಿ ಬ್ರಾಂಚು, ಇಲ್ಲ ನನಗೆ ಸೈನ್ಸ್ ಮೇಲೆ ಇಂಟ್ರೆಸ್ಟ್, ಸೊ PUC. ಸೊ ಇಷ್ಟೇ, ನಿಮಗೆ ಯಾವ ಇಂಟ್ರೆಸ್ಟ್ ಐತೆ ಅಂತ ಆಟೋಮೆಟಿಕ್ ಆಗಿ ನಿಮ್ ಮನಸ್ಸಿಗೆ ಅನಿಸ್ಬಿಡುತ್ತೆ. ಸೊ ಆ ಇಂಟ್ರೆಸ್ಟ್ ಮೇಲೆ ಹೋಗ್ರಿ ಅಷ್ಟೇ. ಸೊ ಇಷ್ಟ ಹೇಳ್ತಾ ನನ್ನ ಕಾಲೇಜ್ ಲೈಫ್ ಬಗ್ಗೆ ಹೇಳಿದಾಯ್ತು. ಸೊ ಆಯ್ತು, ಸೊ ಇಷ್ಟೇ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಸೊ ಯಾರ್ಯಾರು ಕಾಲೇಜ್ಗೆ ಹೋಗ್ತಾ ಇದ್ದೀರಾ, ಇಲ್ಲ ಕಾಲೇಜಿಗೆ ಸೇರ್ಕೊಬೇಕು ಅನ್ಕೊಂತ ಇದ್ದೀರಾ, ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ, ಟೆನ್ಷನ್ ಫ್ರೀ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.